ಲೋಕಸಭೆ ಚುನಾವಣೆಯಲ್ಲಿ ಮತ ಕಳ್ಳತನ ಆಯ್ತಾ? ರಾಹುಲ್ ಗಾಂಧಿ ಸಾಕ್ಷಿಗಳಿಗೆ ಆಯೋಗದ ಉತ್ತರ ಏನು? ಕರ್ನಾಟಕದಲ್ಲೂ ಮತಗಳನ್ನ ಕದ್ದು ಬಿಜೆಪಿ ಗೆದ್ದಿದೆಯಾ? ಇದುವೇ ಚದುರಂಗದ ಎರಡನೇ ಸ್ಟೋರಿ, ಮತಗಳ್ಳತನಕ್ಕೆ ಸಾಕ್ಷಿ. ಮನೆಗಳ್ಳತನ ಅನ್ನುವಂತಹ ಮಾತನ್ನು ನಾವು ಕೇಳ್ತಾ ಇರ್ತೀವಿ. ಮನೆಗಳ್ಳತನ ಆಗಿದೆ ಅಂತೇಳಿ. ಈ ಮನೆಗಳ್ಳತನದ ಬದಲಿಗೆ ಈಗ ಇಲ್ಲಿ ಬರ್ತಾ ಇರುವಂಥದ್ದು ಮತಗಳ್ಳತನ ಆಗಿದೆ ಅಂತೇಳಿ. ಮತಗಳನ್ನು ಕದೀತಾ ಇದ್ದಾರೆ ಅಂತೇಳಿ, ಮತಗಳನ್ನು ಖರೀದಿ ಮಾಡ್ತಾರೆ ಅನ್ನುವಂಥದ್ದು ನಡೀತಾ ಇತ್ತು. ಈ ಅಲಿಗೇಷನ್ ವೆರಿ ಕಾಮನ್ ಇತ್ತು. ತಮ್ಮ ಶಕ್ತಿ ಬಲದಿಂದ, ತಮ್ಮ ಅಧಿಕಾರದ ಬಲದಿಂದ ಇದನ್ನು ಮಾಡ್ತಾ ಇದ್ದಾರೆ. ಆದರೆ ಈಗ ಇಲ್ಲಿ ಬರ್ತಾ ಇರುವಂಥದ್ದು ಮತಗಳ್ಳತನ ಆಗ್ತಾ ಇದೆ, ಮತವನ್ನು ಕದೀತಾ ಇದ್ದಾರೆ, ವೋಟ್ ಚೋರಿ ಆಗ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ದೇಶದಲ್ಲಿ 2024ರ ಲೋಕಸಭಾ ಚುನಾವಣೆಯ ವೇಳೆ 1,250,000 ಮತಗಳನ್ನು ಕಳ್ಳತನ ಮಾಡಲಾಗಿದೆ. ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂತಹ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತ ಹೇಳಿ, ಅಂದರೆ ಒಂದು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹೀಗೆ ಆಗಿದೆ ಅಂತ ಹೇಳಿ. ಹೀಗೆ ಕಳ್ಳತನ ಆಗಿರೋದಕ್ಕೆ ಸಂಬಂಧಪಟ್ಟಂತೆ ಬರೋಬ್ಬರಿ 5 ಅಡಿ ಎತ್ತರದ ದಾಖಲೆಗಳನ್ನು, ಅಷ್ಟು ಪ್ರಿಂಟ್ ಹಾಕ್ಸಿರ್ತಕ್ಕಂಥ ದಾಖಲೆಗಳನ್ನು ತೋರಿಸಿದ್ದಾರೆ ರಾಹುಲ್ ಗಾಂಧಿ, ಲೋಕಸಭೆಯ ಪ್ರತಿಪಕ್ಷ ನಾಯಕ. 5 ಮಾದರಿಗಳಲ್ಲಿ ಮತ ಕಳ್ಳತನ ಆಗಿದೆ ಅನ್ನೋದರ ಬಗ್ಗೆ ಅವರು ಸಾಕ್ಷಿಯನ್ನು ಕೊಡ್ತಾ ಇದ್ದಾರೆ. 33,000 ಅಂತರದಲ್ಲಿ 25 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದಿದೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಅದರ ಮೂಲಕವಾಗಿ ಇವರು ಅಧಿಕಾರ ಉಳಿಸ್ಕೊಳ್ಳೋದಕ್ಕಾಗಿ ಮತಗಳ್ಳತನ ಮಾಡಿದ್ದಾರೆ ಅಂತೇಳಿ ಕೇಂದ್ರ ಸರ್ಕಾರ ಹಾಗೂ ಚುನಾವಣಾ ಆಯೋಗದ ವಿರುದ್ಧ ರಾಹುಲ್ ಗಾಂಧಿಯವರು ಆರೋಪವನ್ನು ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಹಾಗೂ ಚುನಾವಣಾ ಆಯೋಗ ಇವೆರಡನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಈಗ ನಾಳೆ ಬೆಂಗಳೂರಿನಲ್ಲಿ ದೊಡ್ಡ ಪ್ರೊಟೆಸ್ಟನ್ನು ಒಂದು ಮಾಡಬೇಕು ಅಂತೇಳಿ ರಾಹುಲ್ ಗಾಂಧಿಯನ್ನು ಪ್ಲಾನನ್ನು ಮಾಡ್ಕೊಂಡಿದ್ದಾರೆ. ಅದರ ಪೂರ್ವಭಾವಿಯಾಗಿ ಇವತ್ತು ದೆಹಲಿಯಲ್ಲಿ ಬಹಳ ವಿಸ್ತೃತವಾದಂತಹ ಒಂದು ಸುದ್ದಿಗೋಷ್ಠಿಯನ್ನು, ದಾಖಲೆಗಳನ್ನು PPT ಪ್ರೆಸೆಂಟೇಷನ್ ಮೂಲಕವಾಗಿ ಹೆಂಗೆಂಗಿದೆ ಅಂತ ದಾಖಲೆಗಳನ್ನು ತೋರಿಸುವಂತಹ ಕೆಲಸ ಮೂಲಕವಾಗಿ ಒಂದು ವಿನೂತನವಾದಂತಹ ಸುದ್ದಿಗೋಷ್ಠಿಯನ್ನು ಮಾಡಿದ್ದಾರೆ. ಈ ಇದರಲ್ಲಿ ಅವರು ಮಾಡ್ತಾ ಇರುವಂತಹ ಆರೋಪಗಳನ್ನು ನಾವು ನೋಡ್ತಾ ಹೋದಾಗ ಮತಗಳ್ಳತನ ಹೆಂಗೆ ಆಗಿದೆ ಅಂತ ಹೇಳಿ ಅವರು ಹೇಳ್ತಾರೆ ಅಂತ ಹೇಳಿದ್ರೆ, ದೇಶದಲ್ಲಿ 2024ರ ಚುನಾವಣೆ ವೇಳೆ 1,250,000 ಮತಗಳ ಕಳ್ಳತನವನ್ನು ಒಂದು ಪರ್ಟಿಕ್ಯುಲರ್ ಆದಂತಹ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮಾಡಲಾಗಿದೆ ಅಂತ ಹೇಳಿ ಅವರು ಆರೋಪವನ್ನು ಮಾಡಿದರು. ಬರೋಬ್ಬರಿ 7 ಅಡಿ ಎತ್ತರದ ದಾಖಲೆಗಳನ್ನು ರಾಹುಲ್ ಗಾಂಧಿ ನೀಡಿದ್ದಾರೆ. ಅಂದರೆ ಅದನ್ನು ಜೋಡಿಸಿದಾಗ ಸರಿಸುಮಾರು 7 ಅಡಿಯಷ್ಟು ಹೈಟ್ ನಿಲ್ಲುವಂತಹ ದಾಖಲೆ, ಅಷ್ಟು ಎತ್ತರದ ದಾಖಲೆಗಳನ್ನ ಅವರು ಇಟ್ಕೊಂಡಿದ್ದಾರೆ, ಅಷ್ಟು ಪ್ರಿಂಟ್ ಡಾಕ್ಯುಮೆಂಟ್ಸ್ ಅನ್ನು ಇಟ್ಕೊಂಡಿದ್ದಾರೆ. 5 ಮಾದರಿಗಳಲ್ಲಿ ಮತಗಳ್ಳತನ ಆಗಿದೆ ಅನ್ನುವಂಥದ್ದು ರಾಹುಲ್ ಗಾಂಧಿ ಮಾಡ್ತಾ ಇರುವಂತಹ ಆರೋಪ. 5 ಮಾದರಿಗಳಲ್ಲಿ ಮತಗಳ್ಳತನವನ್ನು ಮಾಡಿದ್ದಾರೆ ಅಂತ ಅದನ್ನು ಅವರು ಕೆಟಗರೈಸ್ ಮಾಡಿದ್ದಾರೆ. ಹೇಗೆ ಈ 5 ಮಾದರಿಗಳು ಅಂತ ಹೇಳಿದ್ರೆ, ಅಂದರೆ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇರುವಂತಹ 5 ಮಾದರಿ ಇದು. ಈ 5 ಮಾದರಿಯಲ್ಲೇ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಆಗಿದೆ. ಈ 5 ಮಾದರಿಯಲ್ಲಿ ಎಷ್ಟೆಷ್ಟು ಮತಗಳು ಕಳ್ಳತನ ಆಗಿದೆ ಅನ್ನೋದನ್ನು ಕೂಡ ವಿವರಿಸಿದ್ದಾರೆ. ಮೊದಲನೇದು ನಕಲಿ ಮತದಾರರು 11,965 ಜನ ಈ ಕ್ಷೇತ್ರದಲ್ಲಿ ಇದ್ರು ಅಂತೇಳಿ. ಇದು ಮಹದೇವಪುರ ಕ್ಷೇತ್ರದ, ನೋಡಿ ದೆಹಲಿಯಲ್ಲಿ ಅವರು ಮಾಡ್ತಾ ಇರುವಂಥದ್ದು ಬೆಂಗಳೂರಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಆಗಿರುವಂತಹ ಮತಗಳ್ಳತನದ ಬಗ್ಗೆ ಹೇಳಿದ್ದಾರೆ. 11,965 ಮತದಾರರು ನಕಲಿ ಮತದಾರರನ್ನ ಬಳಕೆ ಆಗಿದೆ. ಒಬ್ಬನೇ ಮತದಾರ ಒಂದು ಕ್ಷೇತ್ರದಲ್ಲಿ ಮತದಾನ ಮಾಡಿರುವಂಥದ್ದು, ಒಬ್ಬನೇ ಮತದಾರ ಹಲವು ರಾಜ್ಯಗಳಲ್ಲಿ ಮತದಾನ ಮಾಡಿರುವಂಥದ್ದು. ಅಂದರೆ ಒಬ್ಬ ವೋಟರ್ ಬೇರೆ ಬೇರೆ ಕಡೆಗಳಲ್ಲಿ ಮತದಾನ ಮಾಡಿರುವಂಥದ್ದು ಅಥವಾ ಒಂದೇ ಕ್ಷೇತ್ರದಲ್ಲಿ ಮತದಾನ ಮಾಡಿರುವಂಥದ್ದು ಸೇರಿರುವಂತಹ ನಕಲಿ ಮತದಾರರು. ಎರಡನೇದನ್ನು ಅವರು ಗುರುತಿಸಿರುವಂಥದ್ದು, ಕಾಂಗ್ರೆಸ್ನವರು ಗುರುತಿಸ್ತಾ ಇರುವಂಥದ್ದು ನಕಲಿ ಅಥವಾ ತಪ್ಪು ವಿಳಾಸವನ್ನು ಹೊಂದಿರತಕ್ಕಂಥ ಮತದಾರರು. ಅಂತಹ 40,009 ಮತದಾರರು ಈ ಪರ್ಟಿಕ್ಯುಲರ್ ಆದಂತಹ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇದ್ರು ಅಂತ ಹೇಳಿ. ಕೆಲವೆಡೆ ವಿಳಾಸ ಕೂಡ 00 ಅಂತೇಳಿ ನಮೂದಾಗಿದೆ ಅಂತೆ. ಅಂದರೆ ಒಬ್ಬ ನೋಡಿ, ವೋಟರ್ ಕಾರ್ಡು ನಮ್ಮ ಅಡ್ರೆಸ್ ಪ್ರೂಫ್ ಕೂಡ ಆಗಿರುತ್ತೆ, ವೋಟರ್ ID ನಮ್ಮ ಅಡ್ರೆಸ್ ಪ್ರೂಫ್ ಕೂಡ ಆಗಿರುತ್ತೆ, ಎಪಿಕ್ ಕಾರ್ಡ್ಗಳು ನಮ್ಮ ಅಡ್ರೆಸ್ ಪ್ರೂಫ್ ಆಗಿರುತ್ತೆ. ಆದರೆ ಅಲ್ಲಿ ಅಡ್ರೆಸ್ಸೇ ಇಲ್ಲಿರ್ತಕ್ಕಂತಹ ಎಪಿಕ್ ಕಾರ್ಡ್ಗಳು, ಅಂದರೆ 00 ಅನ್ನುವಂಥದ್ದು ಅಡ್ರೆಸ್ ಆಗಿದ್ರೆ ಅಂತಹ ವ್ಯಕ್ತಿ ಹೇಗೆ ಮತದಾನ ಅಂತ ಹೇಳಿ. ವಿಳಾಸಗಳ ಪರಿಶೀಲನೆಯೇ ಇಲ್ಲಿ ಆಗಿಲ್ಲ, ವಿಳಾಸಗಳ ಪರಿಶೀಲನೆಯೇ ಆಗದೇನೆ ವೋಟರ್ ಲಿಸ್ಟನ್ನು ರೆಡಿ ಮಾಡಿಕೊಳ್ಳಲಾಗಿದೆ ಅಂತ ಹೇಳಿ. ಇನ್ನು ಒಂದೇ ವಿಳಾಸದ ಹಲವು ಮತದಾರರು 10,452 ಮಂದಿ. ಇದರಲ್ಲಿ 80 ಮತದಾರರು ಒಂದೇ ಮನೆಯವರು. ಅಂದರೆ ಯಾವ ಸ್ವರೂಪದಲ್ಲಿ ಇರಬಹುದು ಅಂತ ಹೇಳಿ, ಯಾವ ಸ್ವರೂಪದಲ್ಲಿ ಇಲ್ಲಿ ಅನುಮಾನಗಳಿಗೆ ಇದು ದಾರಿ ಮಾಡಿಕೊಟ್ಟಿದೆ ಅಂತ ಹೇಳಿ. ಒಂದೇ ಮನೆ 46 ಮತದಾರರು, ಒಂದು ಕಡೆಯಲ್ಲಿ 80 ಮತದಾರರು, ಇನ್ನೊಂದು ಕಡೆಯಲ್ಲಿ 46 ಮತದಾರರಿಗೆ ಒಂದೇ ಮನೆಯ ವಿಳಾಸ ಇದೆ.
ಒಂದೇ ವಿಳಾಸದಲ್ಲಿ 68 ಮತದಾರರು ಇರುವಂಥದ್ದು ಮತ್ತೊಂದು ಪ್ರಕರಣವೂ ಕೂಡ ತೋರಿಸಿದ್ದಾರೆ. ಹೀಗೆ ಅಂದರೆ ಬೇರೆ ಬೇರೆ ಪ್ರಕರಣಗಳನ್ನು ಅವರು ಇದರಲ್ಲಿ ತೋರಿಸಿದ್ದಾರೆ. ಆ ರೀತಿಯ ಒಟ್ಟು 10,452 ಮತದಾರರು ಇದ್ದಾರೆ. ಸಣ್ಣ ಗಾತ್ರದ ಇನ್ನೊಂದು ಲೋಪವಿರುವಂತಹ ಫೋಟೋಗಳು, ID ಕಾರ್ಡ್ಗಳಲ್ಲಿರ್ತಕ್ಕಂಥ ಫೋಟೋಗಳಲ್ಲೇ ಲೋಪ ಇರುವಂಥದ್ದು 4,132 ಜನ ಇಂತಹ ಮತದಾರರನ್ನ ಗುರುತಿಸಲಾಗಿದೆ ಅಂತ ಹೇಳಿ. ಅಂದರೆ ಇದು ಇವರು ಗುರುತು ಮಾಡ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ನವರು ಗುರುತು ಮಾಡ್ಕೊಂಡಿರ್ತಕ್ಕಂತಹ ಲಿಸ್ಟ್ಗಳಿವು. ಸಣ್ಣ ಗಾತ್ರದ ಫೋಟೋಗಳನ್ನು ಬಳಕೆ ಮಾಡ್ತಾರೆ ಇದರಲ್ಲಿ. ಇಂತಹ ಕಾರ್ಡ್ಗಳಲ್ಲಿ ಬಹಳ ಸಣ್ಣ ಗಾತ್ರದ ಫೋಟೋಗಳನ್ನು ಬಳಕೆ ಮಾಡ್ಕೊಂಡಿದ್ದಾರೆ ನಂತರ ಅದರ ಬಗ್ಗೆ ಎಲ್ಲ ಡೀಟೇಲ್ಸನ್ನು ಕೂಡ ಅವರು ಶೇರ್ ಮಾಡಿದ್ದಾರೆ. ಇವತ್ತು ಫೋಟೋದಲ್ಲಿ ವ್ಯಕ್ತಿಯ ಸ್ಪಷ್ಟತೆ ಇಲ್ಲ, ಅಂದರೆ ಈತನೇ ಈತ ಅಂತ ಗುರುತಿಸೋದಕ್ಕೆ ಸಾಧ್ಯ ಆಗಿಲ್ಲ. ಆ ಥರ ಫೋಟೋ ಹಿಡ್ಕೊಂಡು ಅವನ ನೋಡಿದ್ರು ಕೂಡ ಇವನೇ ಇವ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಫೋಟೋಗಳು ಕಾರ್ಡ್ಗಳಲ್ಲಿ ಇದ್ದಾವೆ. ಇನ್ನು ಫಾರ್ಮ್ ನಂಬರ್ 16 ದುರ್ಬಳಕೆ, ಇದರ ಮೂಲಕವಾಗಿ 33,692 ಮತದಾರರು ನಕಲಿ ಇದ್ದಾರೆ ಅನ್ನೋದನ್ನು ಅವರು ಹೇಳ್ತಾ ಇರುವಂಥದ್ದು. ಯುವಕರಿಗೆ ಇಲ್ಲದಂತಹ ನೋಂದಣಿ ಭಾಗ್ಯ ವೃದ್ಧರಿಗೆ ಸಿಕ್ಕಿದೆ. ಮೊದಲ ಬಾರಿಯ ಮತದಾರರು ಅನ್ನುವಂತಹದ್ರ ಬಗ್ಗೆ ವೃದ್ಧರಿಗೆ ಸಿಕ್ಕಿದೆ, ಯುವಕರಿಗೇನೆ ಸರಿಯಾಗಿ ಸಿಗದೆ ಇಂಥ ಸಂದರ್ಭದಲ್ಲಿ ವೃದ್ಧರಿಗೂ ಸಿಕ್ಕಿದೆ. 70 ವರ್ಷದ ಮಹಿಳೆ 2 ಬಾರಿ ತನ್ನ ಹೆಸರನ್ನು ನೋಂದಣಿ ಮಾಡಿಸ್ಕೊಂಡಿದ್ದಾರೆ ಮತ್ತು 2 ಕಡೆಗಳಲ್ಲಿ ಮತ ಚಲಾವಣೆ ಮಾಡಿದ್ದಾರೆ ಅಂತ ಹೇಳಿ. 7 ಬಾರಿ ನೋಂದಣಿ ಆಗಿರುವಂತಹ ಮಹಿಳೆಯಿಂದ 2 ಕಡೆ ಮತದಾನ ಆಗಿರುವಂಥದ್ದು. ಈ ರೀತಿಯಾಗಿ ಅಂದರೆ ಬೇರೆ ಬೇರೆ ಕಡೆಗಳಲ್ಲಿ ಒಬ್ಬರೇ ಮತದಾನ ಮಾಡಿರುವಂಥದ್ದಕ್ಕೆ ಬೇಕಾದ ಸಾಕ್ಷ್ಯವನ್ನು ಕೂಡ ನೀಡಿದ್ದಾರೆ. ಇಲ್ಲಿ ವಿಶೇಷವಾಗಿ ಇನ್ನೂ ಒಂದು ಅಂಶವನ್ನು ತೋರಿಸಿರುವಂಥದ್ದು ಬೂತ್ ನಂಬರ್, ಬೇರೆ ಬೇರೆ ಬೂತ್ ನಂಬರ್ಗಳಲ್ಲಿ ಒಬ್ಬನೇ ವ್ಯಕ್ತಿ ವೋಟ್ ಹಾಕಿರ್ತಕ್ಕಂಥದ್ದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸನ್ನು ಕೂಡ ನೀಡಲಾಗಿದೆ. ಇಲ್ಲಿ ಅನುಮಾನಗಳು ಯಾಕೆ ಅಂತ ಹೇಳಿ ನೋಡ್ತಾ ಹೋದರೆ ಊಹಿಸಲಾಗದ ಬೃಹತ್ ಗೆಲುವಿನ ಅಂತರಗಳು ಕೂಡ ಇದಕ್ಕೆ ಕಾರಣ ಅನ್ನುವಂಥದ್ದನ್ನು ಹೇಳ್ತಿದ್ರೆ. ಅಂದರೆ ಈ ರೀತಿಯ ವೋಟ್ ಫ್ರಾಡ್ ಮಾಡಿನೇ ಈ ರೀತಿಯಂಥ ಗೆಲುವಿನ ಅಂತರ ದಾಖಲಾಗಿದೆ. ಸಮೀಕ್ಷೆಗಳಲ್ಲೂ ಕೂಡ BJP ಪರ ನಂಬರನ್ನು ತೋರಿಸ್ತಾರೆ, ಆ ಮೂಲಕವಾಗಿ ಜನ ಇದನ್ನು ನಂಬುವಂತೆ ಮಾಡ್ತಾರೆ ಅಂತ ಹೇಳಿ. ಮತದಾನದ ದಿನಾಂಕಗಳ ನಿಗದಿ ವಿಚಾರದಲ್ಲೂ ಕೂಡ ಈ ರೀತಿಯಾದಂತಹ ಅವ್ಯವಹಾರಗಳು ಆಗಿದ್ದಾವೆ ಅನ್ನುವಂಥದ್ದನ್ನು ರಾಹುಲ್ ಗಾಂಧಿ ಕ್ಲೇಮ್ ಮಾಡಿಕೊಂಡಿರುವಂಥದ್ದು, ಅನುಮಾನಗಳನ್ನು ಹುಟ್ಟು ಹಾಕಿರುವಂಥದ್ದು. ಇನ್ನು 5 ವರ್ಷಗಳಲ್ಲಿ ಆಗದ ಮತದಾರರ ಸೇರ್ಪಡೆ 5 ತಿಂಗಳಲ್ಲೇ ಆಗಿದೆ ಅಂತೇಳಿ ಇದು ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಅವರು ಮುನ್ನೆಲೆಗೆ ತಂದಿರುವಂಥದ್ದು. ವಯಸ್ಕರ ಜನಸಂಖ್ಯೆಯನ್ನು ಮೀರಿದ ಮತದಾರರು ಮಹಾರಾಷ್ಟ್ರದಲ್ಲಿ ಇದ್ರು ಅಂತೇಳಿ. ಅಂದರೆ ಎಷ್ಟು ಜನಸಂಖ್ಯೆ ವಯಸ್ಕರು ಇದ್ದಾರೋ, ಮತದಾನಕ್ಕೆ ಅರ್ಹರಿದ್ದಾರೋ ಅದಕ್ಕಿಂತ ಜಾಸ್ತಿ ಜನ ಮತದಾರರೇ ಇದ್ದಾರೆ ಅಂತೇಳಿ. ಆದರೆ ಹೆಂಗೆ ಸಾಧ್ಯ ಅಂತೇಳಿ ಸಂಜೆ 5 ಗಂಟೆಯ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಆಗಿದೆ ಮಹಾರಾಷ್ಟ್ರದಲ್ಲಿ. ಇದು ಹೇಗೆ ಸಾಧ್ಯ ಆಯಿತು ಅಂತೇಳಿ. ಮಹಾರಾಷ್ಟ್ರದಲ್ಲಿ 40,000 ನಿಗೂಢ ಮತದಾರರು ಇದ್ದರು, ಅವರು ಎಲ್ಲಿಂದ ಬಂದರು ಅನ್ನುವಂತಹ ಪ್ರಶ್ನೆಯನ್ನು ರಾಹುಲ್ ಗಾಂಧಿ ಕೇಳ್ತಾ ಇರುವಂಥದ್ದು. ಈ ಸಂದರ್ಭದಲ್ಲೇ ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ವಿರುದ್ಧ ಗುರುತರವಾದಂಥ ಆರೋಪಗಳನ್ನು ಮಾಡಿದ್ದಾರೆ. ಚುನಾವಣಾ ಆಯೋಗಕ್ಕೆ ಕಾಂಗ್ರೆಸ್ನವರು ಒಟ್ಟು 4 ದೂರುಗಳನ್ನು ಸಲ್ಲಿಕೆ ಮಾಡಿದ್ದಾರೆ. 4 ದೂರುಗಳನ್ನು ಚುನಾವಣಾ ಆಯೋಗಕ್ಕೆ ಸಲ್ಲಿಕೆ ಮಾಡಿದ್ದಾರೆ. ಡಿಜಿಟಲ್ ಮತದಾರರ ಬಗ್ಗೆ ವಿವರ ನೀಡಿಲ್ಲ ಆಯೋಗ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಒಂದು ಆರೋಪ ರಾಹುಲ್ ಗಾಂಧಿ ಕಡೆಯಿಂದ ಇರುವಂಥದ್ದು. CCTV ದೃಶ್ಯಗಳನ್ನು ಕೂಡ ಆಯೋಗದವರು ಕೊಟ್ಟಿಲ್ಲ ಅಂತ ಹೇಳಿ, ಅಂದರೆ ವೋಟಿಂಗ್ಗೆ ಸಂಬಂಧಪಟ್ಟಂಥ CCTV ದೃಶ್ಯಗಳನ್ನು ಕೂಡ ಕೊಟ್ಟಿಲ್ಲ ಅಂತ ಹೇಳುವಂಥ ಆಪಾದನೆಯನ್ನು ಮಾಡಿದ್ದಾರೆ. ದಾಖಲೆಗಳನ್ನೇ ತಿದ್ದಿರುವ ಬಗ್ಗೆ ಅನುಮಾನವನ್ನು ಕಾಂಗ್ರೆಸ್ನವರು ವ್ಯಕ್ತಪಡಿಸಿ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ದೂರನ್ನು ಸಲ್ಲಿಕೆ ಮಾಡಿದ್ದಾರೆ ಚುನಾವಣಾ ಆಯೋಗಕ್ಕೆ, ಕೇಂದ್ರ ಚುನಾವಣಾ ಆಯೋಗಕ್ಕೆ. ಇನ್ನು ಕರ್ನಾಟಕದಲ್ಲಿ ಗೋಲ್ಮಾಲ್ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಕ್ಲೇಮ್ ಮಾಡ್ಕೊಳ್ತಾ ಇರುವಂಥದ್ದು ಏನಂತ ಹೇಳಿದರೆ, ಕರ್ನಾಟಕದಲ್ಲಿ 19 ಕ್ಷೇತ್ರಗಳಲ್ಲಿ ಗೆಲ್ಲುವ ಲೆಕ್ಕಾಚಾರ ಕಾಂಗ್ರೆಸ್ಗೆ ಇತ್ತು. ಅದು ಗೆಲ್ಲೋದಕ್ಕೆ ಸಾಧ್ಯ ಆಗಿದ್ದು ಕೇವಲ 9 ಕ್ಷೇತ್ರಗಳಲ್ಲಿ ಮಾತ್ರ. ಸೋತಿರುವ 7 ಕ್ಷೇತ್ರಗಳ ಪೈಕಿ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಲ್ಲಿ ಮತಕಳ್ಳತನ ಆಗಿರೋದಕ್ಕೆ ಸಾಕ್ಷಿಗಳು ಕೂಡ ತಮ್ಮ ಕೈಯಲ್ಲಿ ಇದ್ದಾವೆ ಅನ್ನೋದನ್ನು ಅವರು ಇವತ್ತು ವಿವರಿಸಿರುವಂಥದ್ದು. ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲೇ ಅತಿ ದೊಡ್ಡ ಪ್ರಮಾಣದಲ್ಲಿ ಮತಕಳ್ಳತನ ಆಗಿದೆ ಅಂತೇಳಿ ಅವರು ಕ್ಲೇಮ್ ಮಾಡಿಕೊಂಡಿದ್ದಾರೆ ಮತ್ತು ಅದಕ್ಕೆ ಪೂರಕವಾಗಿರ್ತಕ್ಕಂಥ ವಿವರಣೆಯನ್ನು, ದಾಖಲೆಗಳನ್ನು ಒದಗಿಸಿದ್ದಾರೆ. ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ 11,965 ಕಳ್ಳ ಮತದಾನಗಳು ಆಗಿದ್ದಾವೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ದಾಖಲೆಯನ್ನು ಅವರು ತೋರಿಸಿದ್ದಾರೆ. ಈ ಪ್ರಮಾಣದಲ್ಲಿ ಇಲ್ಲಿ ಮತದಾರರ ಮತಕಳ್ಳತನ ಆಗಿದೆ. ವೋಟರ್ ಐಡಿಯ ಸರಿಯಾದ ಫೋಟೋ ಇಲ್ಲದವರು 4,312 ಮಂದಿ ಮಹದೇವಪುರ ಒಂದು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ, ಈ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಒಂದು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇಷ್ಟು ಮಂದಿ
ಏನು ಸರಿಯಾದಂಥ ID ಕಾರ್ಡ್ ಇಲ್ಲದೆ ಇದ್ದಂಥವ್ರು ಇದ್ದರು. 40,009 ಜನರಿಂದ ನಕಲಿ ವಿಳಾಸ ನೀಡಿ ಮತದಾನ ಮಾಡಲಾಗಿದೆ. ಇದೆಲ್ಲವೂ ಕೂಡ ಮಹದೇವಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಬ್ಬನೇ ವ್ಯಕ್ತಿ ಒಂದೇ ವಿಳಾಸ ಹಲವು ಕಡೆ ಮತದಾನ ಮಾಡಿರುವಂಥದ್ದಕ್ಕೆ ಸಂಬಂಧಪಟ್ಟಂತಹ ದಾಖಲೆಯನ್ನು ಕೂಡ ಇವತ್ತು ರಾಹುಲ್ ಗಾಂಧಿ ಜನರ ಮುಂದೆ ಇಟ್ಟಿದ್ದಾರೆ. ಹೀಗೆ ಇಲ್ಲಿ ಬಹಳ ಮುಖ್ಯವಾಗಿ 2024 ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಸೆಂಟ್ರಲ್ನಲ್ಲಿ ಮನ್ಸೂರ್ ಅಲಿ ಖಾನ್ ವರ್ಸಸ್ PC ಮೋಹನ್ ನಡೆದಿರುವಂತಹ ಚುನಾವಣೆಯ ಮತದಾನದಲ್ಲಿ ಕಾಂಗ್ರೆಸ್ 6,26,208 ಮತಗಳನ್ನು ಗಳಿಸಿತ್ತು. ಬಿಜೆಪಿ 6,58,915 ಮತಗಳನ್ನು ಗಳಿಸಿತು. ಇಲ್ಲಿ ಗೆಲುವಿನ ಅಂತರ ಬಿಜೆಪಿಯದು 32,707 ಮತಗಳು. 32,707 ಮತಗಳ ಅಂತರದಿಂದ ಇವರು ಗೆಲುವನ್ನು ದಾಖಲಿಸಿಕೊಂಡಿದ್ರು. ಇನ್ನು ಇಲ್ಲಿ ಬಹಳ ಮುಖ್ಯವಾಗಿ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಂದು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮಾತ್ರನೇ ಬಿಜೆಪಿಗೆ 1,14,046 ಮತಗಳ ಮುನ್ನಡೆ ಸಿಕ್ಕಿತು. ಇದರಲ್ಲಿ 1,15,586 ಮತಗಳು ಕಾಂಗ್ರೆಸ್ಗೆ ಬಂದರೆ 2,29,632 ಮತಗಳು ಬಿಜೆಪಿಗೆ ಬಂದವು. 1,14,046 ಮತಗಳು ಇಲ್ಲಿ ಬಿಜೆಪಿಗೆ ಮುನ್ನಡೆ ಸಿಕ್ಕಿದೆ. ಇದರಲ್ಲಿ ಸರಿಸುಮಾರು 1 ಲಕ್ಷದಷ್ಟು ಮತಗಳು ಇದೊಂದೇ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಳ್ಳತನ ಆಗಿದೆ ಅನ್ನುವಂಥದ್ದು ರಾಹುಲ್ ಗಾಂಧಿ ಮಾಡಿರುವಂತಹ ಆರೋಪ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲೆಕ್ಷನ್ ಕಮಿಷನ್ ಕೂಡ ಈಗ ರಿಯಾಕ್ಷನ್ ಮಾಡಿದೆ. ರಾಹುಲ್ ಗಾಂಧಿ ಆರೋಪಕ್ಕೆ ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನಿಮಗೆ ಮತಗಳ್ಳತನದ ಬಗ್ಗೆ ಹೈಕೋರ್ಟ್ನಲ್ಲಿ ಪ್ರಶ್ನಿಸೋದಕ್ಕೂ ಕೂಡ ಸಲಹೆಯನ್ನು ಕೊಟ್ಟಿದ್ದಾರೆ. ನೀವು ಬೇಕಿದ್ರೆ ಇದನ್ನು ಹೈಕೋರ್ಟಲ್ಲಿ ಪ್ರಶ್ನೆ ಮಾಡ್ಬೋದು. ಸಹಿ ಮಾಡಿದ ಅಫಿಡವಿಟ್ ಸಲ್ಲಿಸೋದಕ್ಕೆ ಆಯೋಗ ಕೂಡ ಸೂಚನೆಯನ್ನು ನೀಡಿದೆ ಮತ್ತು ನಿಮ್ಮ ಎಲ್ಲ ಅನುಮಾನಗಳನ್ನು ಹೈಕೋರ್ಟ್ನಲ್ಲಿ ಪ್ರಶ್ನಿಸಿ ಅಂತೇಳಿ ಚುನಾವಣಾ ಆಯೋಗ ಕಾಂಗ್ರೆಸ್ನವರಿಗೆ ಸಲಹೆಯನ್ನು ನೀಡಿದ್ದಾರೆ. ಈ ರೀತಿಯಾದಂತಹ ಒಟ್ಟಿನಲ್ಲಿ ಇಲ್ಲಿ ಮತಗಳ್ಳತನಕ್ಕೆ ಸಾಕ್ಷಿ ಇದೆ ಅಂತ ಹೇಳಿ ರಾಹುಲ್ ಗಾಂಧಿ ತೋರಿಸ್ತಾ ಇದ್ದಾರೆ. ಚುನಾವಣಾ ಆಯೋಗ ನೀವು ಬೇಕಾದ್ರೆ ಕೋರ್ಟ್ಗೆ ಹೋಗಿ ಅಂತ ಕೇಳ್ತಾ ಇದ್ದಾರೆ. ಆದರೆ ನಿಜಕ್ಕೂ ಕೂಡ ಮತಗಳ್ಳತನ ಆಗಿದ್ದು ಹೌದು ಅಂತೇಳಿ ಆದರೆ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಎಸಗುವಂತಹ ಘೋರ ಅನ್ಯಾಯ ಆಗುತ್ತೆ, ಘೋರ ಏನು ಅಪರಾಧ ಆಗುತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾಡುತ್ತದೆ. ಈ ರೀತಿಯ ಮತಗಳ್ಳತನ ನಿಜಕ್ಕೂ ಆಗಿದೆ ಅಂತ ಹೇಳಿದರೆ, ಆದರೆ ಏನು ಆರೋಪವನ್ನು ಮಾಡಿದಾರಲ್ಲ ಅದರ ಬಗ್ಗೆ ಸ್ಪಷ್ಟತೆಯನ್ನು ನೀಡಬೇಕಾಗಿರುವಂಥ ಜವಾಬ್ದಾರಿ ಇರುವಂಥದ್ದು ಚುನಾವಣಾ ಆಯೋಗಕ್ಕೆ ಮಾತ್ರ. ಅವ್ರು ಏನು ಮಾಡ್ತಾರೆ ಅನ್ನೋದನ್ನು ನೋಡಬೇಕು. ಕೇವಲ ಸಲಹೆಗೆ ಮಾತ್ರ ಸೀಮಿತ ಆಗುತ್ತೆ, ಬೇರೆನಾದರೂ ಉತ್ತರ ಅವರಿಂದ ಬರುತ್ತಾ ಅನ್ನೋದನ್ನು ಕೂಡ ನೋಡಬೇಕಾಗಿದೆ.